ಹೇಗೆ ಸರ್, ಈ ಯಾವುದೇ ಧಾರಾವಾಹಿ ಮಾಡಬೇಕು ಅಂದರೆ ಒಂದು ಪರಿಕಲ್ಪನೆ ಇರುತ್ತೆ. ಈ ಮಾಯಾಮೃಗ, ಮುಕ್ತ ಈ ಎಲ್ಲ ಕಥಾಹಂದರಗಳನ್ನು ರಚಿಸುವಾಗ ನಿಮ್ಮ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಒಂದು ತಿಳಿದುಕೊಳ್ಳೋ ದೊಡ್ಡ ಕುತೂಹಲ ನಮಗೆ. 2 ಉದ್ದೇಶಗಳಿತ್ತು. ಒಂದು, ನನ್ನ ಹತ್ರ ದುಡ್ಡಿರಲಿಲ್ಲ, ದುಡ್ಡು ಸಂಪಾದಿಸ್ಬೇಕು ಅನ್ನೋದಿತ್ತು. ನಿರುದ್ಯೋಗಿ ಆಗಿದ್ದೆ, ಉದ್ಯೋಗ ಮಾಡಬೇಕು ಅಂತ ಇತ್ತು. ಹಾಗೆ ಆಮೇಲೆ ಕಥೆಗಳು ಅನ್ನೋದು ನಿಮ್ಮ ಮನಸ್ಸಲ್ಲೂ ಇರುತ್ತೆ. ಕಥೆಗಳು ನನ್ನ ಮನಸ್ಸಲ್ಲೂ ಇರುತ್ತೆ. ಅದನ್ನೊಂದು ಸ್ಟ್ರೀಮ್ ಲೈನ್ಗೆ ತರ್ತೀವಿ ಅಷ್ಟೇ. ನಿಮ್ಮ ಮನಸ್ಸಲ್ಲೂ 1000 ಕಥೆಗಳಿರುತ್ತೆ, ನನ್ನ ಮನಸ್ಸಲ್ಲೂ ಇರುತ್ತೆ. ಅದರಲ್ಲಿ ನಾವು ಯಾವುದನ್ನು ಮುಖ್ಯವಾದ್ದಲ್ಲ ಅಂತ ಬಿಟ್ಬಿಟ್ಟಿರ್ತೀವಿ ನೆನಪಲ್ಲಿ. ಅದನ್ನು ನೀವು ಯೋಚನೆ ಮಾಡ್ತಾ ಮಾಡ್ತಾ ಅದು ಮುಖ್ಯವೇನೋ ಅನ್ಸೋಕ್ಕೆ ಶುರುವಾಗುತ್ತೆ. ಆ ಥರದ್ದೆಲ್ಲ ಅನೇಕವು ಸೇರಿಸಿ ಆ ಕಥೆಯನ್ನು ಒಟ್ಟಿಗೆ ಸುಸಂಬದ್ಧವಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ. ಅದರ ಉದ್ದೇಶ ಅಂದರೆ ನನಗೆ ಉದ್ಯೋಗ ಇರಲಿಲ್ಲ, ಕೆಲಸ ಇರಲಿಲ್ಲ, ಅನೇಕ ಊರಿಂದ ಬಂದುಬಿಟ್ಟಿದ್ದೆ ಇಲ್ಲಿ. ಹೀಗೆ ನನಗೆ ಮದುವೆ ಆಗಿತ್ತು. ಇವೆಲ್ಲ ಸೇರಿ ಧಾರಾವಾಹಿಗಳು ಮಾಡಿದೆ. ನಿಜ ಸರ್, ಸಂಪಾದನೆ ಬೇಕೇ ಬೇಕಾಗುತ್ತೆ ಜೀವನದಲ್ಲಿ. ಸಂಪಾದನೆ ಬೇಕು ಅಂತ ಒಬ್ಬೊಬ್ಬರು ಒಂದೊಂದು ಹುದ್ದೆಯನ್ನು ಅರಸ್ಕೊಂಡು ಹೋಗ್ತಾರೆ. ಆದರೆ ನೀವು ಧಾರಾವಾಹಿನೇ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಅದು ಯಾಕೆ ಅಂತ ಕೇಳ್ಬೋದಾ? ಧಾರಾವಾಹಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ತು. ನಾನು ಮುಂಚೆ ಲಂಕೇಶ್ ಅವ್ರ ಜೊತೆ, ಹೌದು, ಆಮೇಲೆ ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಇದ್ದೆ. ಹಾಗಾಗಿ ದೃಶ್ಯ ಮಾಧ್ಯಮ ಮತ್ತು ಭಾಷಾ ಮಾಧ್ಯಮ ಬರೆಯೋ ಇದು ಸಂಭಾಷಣೆ. ಲಂಕೇಶ್ ಅವರ ಅನೇಕ ನಾಟಕಗಳಲ್ಲಿ ಅವರು ಹೊಸದಾಗಿ ಬರಿತಾ ಇದ್ದರು, ನಾನು ಮುಖ್ಯವಾದ ಪಾತ್ರ ವಹಿಸ್ತಾ ಇದ್ದೆ. ಅವರು ನನ್ನನ್ನು ನಮ್ಮ ಹಾಸ್ಟೆಲ್ ಒಂದು ಸರ್ತಿ ಬಂದು ಶೇಷಾದ್ರಿ ರೋಡಲ್ಲಿ ನಮ್ಮದು ಹಾಸ್ಟೆಲ್ ಇತ್ತು. ನಾನು ಕಾಲೇಜ್ ಓದ್ತಾ ಇರುವಾಗ BR ಲಕ್ಷ್ಮಣರಾವ್ ನಮ್ಮ ಹಾಸ್ಟೆಲ್ ಮೆಟ್ಟು. ಒಂದು ದಿವಸ ಅವರು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅಲ್ಲಿ ಒಂದು ನಾಟಕ ಮಾಡಿದ್ವಿ. ಮುಖ್ಯ ಅತಿಥಿಯಾಗಿ ಲಂಕೇಶ್ ಅವ್ರನ್ನ BR ಲಕ್ಷ್ಮಣರಾವ್ ಕರ್ಕೊಂಡ್ಬಂದರು. BR ಲಕ್ಷ್ಮಣರಾವ್ ಲಂಕೇಶ್ ಅವ್ರಿಗೆ ಶಿಷ್ಯ. ಅವರ ಇದರಲ್ಲಿ ಇಂಗ್ಲೀಷ್ ಆನರ್ಸವನ್ನು ಮಾಡ್ತಾಯಿದ್ರು. ಆವಾಗ ಅವ್ರಿಗೆ ಶಿಷ್ಯ. ಹಾಗೆ ಕರ್ಕೊಂಬಂದಾಗ ಅವರ ನಾಟಕ ನೋಡಿ ಅವ್ನು ಚೆನ್ನಾಗಿ ಮಾಡ್ತಾನೆ ರೀ, ಅವ್ನು ನಮ್ಮ ಮನೆಗೆ ಕರ್ಕೊಂಬನ್ನಿ ಅಂತ ನನ್ನ ಇದು ಮಾಡಿ, ನೀವು ನಾಳೆ ಮನೆಗೆ ಬನ್ನಿ ಅಂದರು. ಹೋದಾಗ ಅವರ ನಾಟಕಗಳನ್ನು ಆಮೇಲೆ ಏನು ಬರೆದ್ರು ಅದರಲ್ಲಿ ನನಗೆ ನೀವು ಈ ರೋಲ್ ಮಾಡಿ ಅಂತ ಹೇಳ್ತಾಯಿದ್ರು. ಆವಾಗ ಅವ್ರದ್ದೇ ಪ್ರತಿಭಾ ನಾಟಕ ಸಭಾ ಅಂತ ಒಂದು ಇದಿತ್ತು, ಪ್ರತಿಭಾ ನಾಟಕ ರಂಗ ಅಂತ. ಅದರಲ್ಲಿ ನಾಟಕಗಳು ಮಾಡಿಸೋರು. ಆ ನಾಟಕಗಳೆಲ್ಲ ನಾನು ಮುಖ್ಯ ಪಾತ್ರಗಳು ಮಾಡ್ತಾಯಿದ್ದೆ. ಅವರ ಗದ್ಯ ಸಂಭಾಷಣೆ ಹೇಗಿದೆ ಅಂದರೆ, ಲಂಕೇಶ್ ಅವ್ರದ್ದು ಅಂಥ ಅದ್ಭುತವಾದ ಸಂಭಾಷಣೆ ಇದುವರೆಗೂ ನಾನು ನೋಡಿಲ್ಲ. ಟೆಲಿಗ್ರಾಮ್ ಥರ ನೀವು 3 ಪದಗಳು ಅಥವಾ 4 ಪದಗಳಿಗಿಂತ ಒಂದು ವಾಕ್ಯದಲ್ಲಿ ಜಾಸ್ತಿ ಇರ್ತಾ ಇರಲಿಲ್ಲ. ಅದೊಂದು ರೀತಿಯಲ್ಲಿ ನಿಮಗೆ ಸಂವಹನ ಮಾಡ್ತಾಯಿತ್ತು ಅಷ್ಟರಲ್ಲೇ. 2 ಪದ 3 ಪದದಲ್ಲೇ. ಬರಲ್ಲ ಹೋಗು ಅಂತ ಬೈದೆ ಅಂತ ಈ ಥರ. ಅಂದರೆ ನೋಡಿ, ಬೇರೆಯವರಾಗಿದ್ದರೆ ಅವ್ರು ಬಂದರು ಕರೆದ್ರು, ನಾನು ಬರಲ್ಲ ಹೋಗು ಅಂತ ಹೇಳಿದೆ, ಇಷ್ಟು ಬರೆಯೋರು. ಇವ್ರು ಬರಲ್ಲ ಅಂತ ಹೋಗು ಅಂತ ಬೈದರು ಅಂತ ಈ ಥರ. ಅಂದರೆ ಒಂದು ಅದಕ್ಕೆ ಒಂದು ಇದು ಕೊಡೋದು ಬ್ರೆವಿಟಿ ಅಂತ. ಬ್ರೆವಿಟಿ, ಬ್ರೀಫ್ ಆಗಿ ಹೇಳೋದು. ಇನ್ನು ಹೇಳಬೇಕಾದ್ರೆ ಬ್ರೀಫ್ ಆಗಿ ಹೇಳೋದು. ಆ್ಯಂಡ್ ವಿಸ್ಡಮ್, ಬ್ರೆವಿಟಿ ವಿತ್ ವಿಸ್ಡಮ್ ಅಂತ ಅನ್ಕೊಳ್ತೀನಿ. ಬ್ರೆವಿಟಿ ಈಗ ವಿಟ್ಟಿ ಥರ ಅನ್ಕೊಳ್ತೀನಿ. ಬ್ರೀಫ್ ಅನ್ನೋದು ಬ್ರೆವಿಟಿ, ಬ್ರೀಫ್ ಅನ್ನೋದು ಯಾವಾಗಲೂ ಬ್ರೆವಿಟಿ. ಅದೇ ಬ್ರೀಫ್ನ ಇನ್ನೊಂದು ಫಾರಮ್ ಬ್ರೆವಿಟಿ. ವಿಟ್ಟಿ ಆಗಿರ್ತದೆ ಎರಡನೇದು. ಮೊದಲನೇದು ಬ್ರೀಫು, ಎರಡನೇದು ವಿಟ್ಟಿ ಆಗಿರ್ತಾ ಇತ್ತು, ಮೂರನೇದು ವಿವೇಕ ಇರ್ತಾಯಿತ್ತು, ವಿಸ್ಡಮ್ ಇರ್ತಾಯಿತ್ತು. ಆಮೇಲೆ 4ನೇದು ನಾನು ಆವಾಗ ಇನ್ನೂ ಅದ್ಯಾವುದೋ ವಯಸ್ಸಿನ ಹುಡುಗ, 19 ಆಗಿರಲಿಲ್ಲ ನನಗೆ. ಆ ವಯಸ್ಸು 17ರಿಂದ 19 ಮಧ್ಯದಲ್ಲಿ ಆಕ್ರೋಶ ಇರುತ್ತೆ ನೋಡಿ ಆ ವಿಷಯ. ಆ ಟೈಮಲ್ಲಿ ಆ ಆಕ್ರೋಶ ಅವರಲ್ಲಿ ಅಸಾತ್ವಿಕ ಆಕ್ರೋಶ ಯಾವಾಗಲೂ ಕಾಣೋದು. ಶಿವಮೊಗ್ಗ, ಹೊನ್ನಾಳಿ ಆ ಕಡೆಯವರು. ಹೊನ್ನಾಳಿ ಆ ಕಡೆಯಿಂದ ಬಂದ ಇವರು ಅಲ್ಲಿನ ಭಾಷೆ ಇಲ್ಲಿನ ಭಾಷೆ ಎರಡೂ ಸೇರಿ. ಆಮೇಲೆ ಅವರು ತುಂಬ ಸಾಹಿತ್ಯ ಓದಿದ್ರು. ಅದರ ಮೇಲೆ ಇಂಗ್ಲೀಷ್ MA ಅವರು ಇಂಗ್ಲೀಷ್ MA ಮಾಡಿ ಲೆಕ್ಚರರ್ ಆಗಿದ್ದರು. ಆಮೇಲೆ ಪ್ರೊಫೆಸರ್ ಆದರು ಸೆಂಟ್ರಲ್ ಕಾಲೇಜಲ್ಲಿ. ಹಾಗಾಗಿ ಶೇಕ್ಸ್ಪಿಯರ್ ಓದಿರ್ತಾರೆ, ಬರ್ನರ್ ಶಾ ಓದಿರ್ತಾರೆ, ಕಾಮು ಓದಿರ್ತಾರೆ, ಸಾರ್ಥರ್ ಓದಿದ್ರು, ಎಲ್ಲ ಓದಿದ್ರು. ಅದೆಲ್ಲದರ ಪ್ರಭಾವ ಅವರ ಭಾಷೆಯ ಮೇಲೆ ಇರ್ತಾಯಿತ್ತು. ನೀವು ಏನನ್ನು ಹೇಳ್ತೀರೋ ನಿಮ್ಮ ಬದುಕಿನ ವಿಚಾರಗಳನ್ನು ಹೇಳ್ತೀರಿ, ನೀವೇನನ್ನು ಕಲ್ತಿರ್ತೀರಿ ಅದನ್ನು ಹೇಳ್ತೀರಿ, ಅದೆಲ್ಲ ಅದರಲ್ಲಿ ಸೇರಿಕೊಳ್ತಾ ಇರುತ್ತೆ. ಅದರಲ್ಲಿ ಸೇರಿಕೊಳ್ತಾ ಇದ್ದಿದ್ದರಿಂದ ನನಗೆ ಇನ್ನೂ ಹೆಚ್ಚು ಪ್ರಿಯವಾಗಿ ಅನ್ನಿಸ್ತಾ ಇತ್ತು ಆ ಕಾಲದಲ್ಲಿ. ಹಾಗಾಗಿ ನಾನು ಅವರಿಂದ ತುಂಬ ಪ್ರಭಾವಕ್ಕೊಳಗಾಗಿದೆ ಬರೆಯುವಾಗ. ದೃಶ್ಯ ಮಾಧ್ಯಮಕ್ಕೆ ಬಂದಾಗ ಅವರು ನಾಟಕ ಮಾಡಿಸಿದ್ರು. ಆಮೇಲೆ ಅವರೊಂದು ಸಿನಿಮಾದಲ್ಲಿ ನಾನು ಮುಖ್ಯವಾದ ಪಾತ್ರ ಮಾಡಿದೆ, ಪಲ್ಲವಿ ಅಂತ. ಅದಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂತು. ಕಥಾನಾಯಕ. ಕಥಾನಾಯಕ.
ಅದಾದಮೇಲೆ ನಾನು ಒಂದು ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆಯಲ್ಲಿ ಮಾನಸ್ ಸರೋವರ ಅನ್ನೋ ಚಿತ್ರಕ್ಕೆ ನಾನೇ ಕಥೆ ಸಂಭಾಷಣೆ ಮಾಡಿದೆ. ಹೀಗಾಗಿ ಅವರಿಬ್ಬರು ಬೇರೆ ಬೇರೆ ಥರದ ಚಿಂತನಕಾರ, ಬೇರೆ ಬೇರೆ ಥರ ಯೋಚನೆ ಮಾಡ್ತಾ ಇದ್ದರು. ಆದರೆ ಅವರ ಟ್ರೆಡಿಷನ್ ಹೆಚ್ಚು ಹೇಗೆ ನೀವು ಒಂದು ಕೌಟುಂಬಿಕ ಚೌಕಟ್ಟಿನಲ್ಲಿ ಅದನ್ನು ನೋಡ್ತೀರಿ ಅನ್ನೋದು ಪುಟ್ಟಣ್ಣ ಕಣಗಾಲ್ ಅವರಿಗೆ ಅದು ಹೆಚ್ಚು ಇದಾಗಿತ್ತು. ಹೇಗೆ ಒಂದು ಸಮಾಜದ ಜೊತೆ ವ್ಯವಹರಿಸ್ತೀರಿ ಅನ್ನೋದಕ್ಕೆ ಲಂಕೇಶ್ ಹೆಚ್ಚು ಇದಾಗಿದ್ದರು. ಹಾಗಾಗಿ ಅವೆರಡರ ಒಂದು ಇನ್ಫ್ಲುಯೆನ್ಸ್ ನನಗಿದೆ ಅಂತ ಅನಿಸುತ್ತೆ. ನನ್ನ ಎಲ್ಲ ಧಾರಾವಾಹಿಗಳಲ್ಲೂ ಆ ಪ್ರಭಾವ ಎರಡರದ್ದು ಕಾಣುತ್ತೆ. ನಾನು ಕ್ಯಾಮ್ರಾ ಉಪಯೋಗಿಸೋ ರೀತಿ ಅಂದರೆ ಇವತ್ತಿಗೆ ಅದು ಔಟ್ಡೇಟೆಡ್. ಆವಾಗ ಕಾಲದಲ್ಲಿ ಇನ್ನೂ ಕ್ಯಾಮ್ರಾಗಳು ಯಾವುದು ಬರ್ತಾ ಇರಲಿಲ್ಲ, ಇದ್ದಿದ್ದೇ ಒಂದೆರಡು ಕ್ಯಾಮ್ರಾಗಳು. ಈಗ ನಿಮಗೇನು ಇದರಲ್ಲೇ ಬೇಕಾದಷ್ಟು ಲೆನ್ಸ್ಗಳು ನಿಮ್ಮ ಮೊಬೈಲಲ್ಲೇ ತೆಗೆದು ನೋಡಿ. ಆಮೇಲೆ ಫೋಟೋ ಶಾಪಿಂಗ್ ಇರುತ್ತೆ, ಇನ್ನೊಂದಿರುತ್ತೆ, ನಿಮ್ಮ ಕೈಯಲ್ಲೇ ಸ್ವರ್ಗ ಸೃಷ್ಟಿಸ್ಬೋದು. ಆಗ ನಮ್ಮ ರಂಗಮನೆಯವರು ಬಂದರೆ ಒಂದು 30 ಲೈಟ್ಗಳು ಈ ಕಡೆಯಿಂದ ಆ ಕಡೆಯಿಂದ ಹಾಕಿ ಒಂದು ಕ್ಲೋಸಪ್ಗಳು ತೊಗೊಳ್ಳೋದಕ್ಕೆ ಇದು ಮಾಡ್ತಾಯಿದ್ರು. ಅಡ್ವಾನ್ಸ್ ಆಗದೇ ಇದ್ದಂಥ ಸ್ಟೇಜು. ಆವಾಗ ಆ ಟೈಮ್ನಲ್ಲಿ ಯಾವ ಥರ ನೀವು ಫ್ರೇಮ್ ಇಡಬೇಕು, ಆ ಟೈಮ್ನಲ್ಲಿ ಯಾವ ಥರದ್ದು ಇಡಬೇಕು. ಆ ಕಾಲದಲ್ಲಿ ಸತ್ಯಜಿತ್ರೆಯಿಂದ ತುಂಬ ಜನ ಇನ್ಫ್ಲುಯೆನ್ಸ್ ಆಗುತ್ತೆ. ಅದೇ ಥರ ಅವ್ರ ಫ್ರೇಮಿಂಗು ಅದು ಭಾರತೀಯ ಬದುಕು ಸತ್ಯಜಿತ್ರೆ ಹೇಳ್ತಾ ಇದ್ದಿದ್ದು. ಒಂದು ಭಾರತೀಯ ಬದುಕಿಗೆ ಯಾವುದೋ ಒಂದು ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್ ಈ ಥರದ ಕುಟುಂಬಗಳ ಕಥೆಗಳನ್ನು ಅವರು ಹೇಳ್ತಾಯಿದ್ರು. ಹಾಗಾಗಿ ಅದಕ್ಕೇನು ಲೈಟಿಂಗ್ ಬೇಕು, ಅದು ಯಾವ ಫ್ರೇಮಲ್ಲಿ ಅದನ್ನು ಹೇಳ್ತಾರೆ, ಪ್ರತಿದ್ವಂದ್ವಿ ಅಂತ ಅವರೊಂದು ಮಾಡಿದ್ರು ಸತ್ಯಜಿತ್ರೆ. ನನಗೆ ಇವತ್ತಿನವರೆಗೂ ನಾನು ಮರೆಯೋಕ್ಕಾಗಲ್ಲ ಪ್ರತಿದ್ವಂದ್ವಿನ ಸಿನಿಮಾ. ಆ ಪ್ರತಿದ್ವಂದ್ವಿಲಿ ಅದೇ ಥರದ ನಮಗೆಲ್ಲರಿಗೂ ಆವತ್ತು ಇವಾಗೆಲ್ಲ ಸಿನಿಮಾಗಳು ಅಂದರೆ 1-2 ದಿವಸ ನಡೀತು, 3 ದಿವಸ ನಡೀತು. ಪ್ರತಿದ್ವಂದ್ವಿ ಅಂತ ಆಫ್ ಬೀಟ್ ಸಿನಿಮಾ ಅವಾಗ 3 ವಾರ ನಡೆದಿತ್ತು BRV ಟಾಕೀಸಲ್ಲಿ, ಮತ್ತು ಬೇರೆ ಏನಿಲ್ಲ ಒಂದು ಹಾಕಿದ್ದು ಮರ್ತಿದ್ದೀನಿ. ಹಾಗೆ ಆವತ್ತಿನ ಕಾಲವೇ ಇನ್ಫ್ಲೂಯೆನ್ಸ್ ಆಗೋದು ಮತ್ತು ಸಮಾಜಕ್ಕೆ ಪ್ರತಿಕ್ರಿಯಿಸೋದು ಈ ಥರದ್ದಾಗಿತ್ತು. ಹಾಗಾಗಿ ಅವೆಲ್ಲ ಇನ್ಫ್ಲೂಯೆನ್ಸ್ಗಳು ಮೇಷ್ಟ್ರ ಮೇಲಿದ್ದು. ಇವರು ಪುಟ್ಟಣ್ಣ ಕಣಗಾಲ್ ಅವರು ಬಂದರೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅವರು ನೋಡೋರು ಬದುಕನ್ನು, ಕಂಪ್ಯಾಷನ್ ಮತ್ತು ಇದು ಆ ಥರದ ಇದು. ಹಾಗಾಗಿ ಅವರಿಬ್ಬರಿಂದ ನಾನು ತುಂಬ ಇದಾಗಿದ್ದೀನಿ. ಕಥೆ ಕಟ್ಟುವಾಗ ಕೂಡ ಅವರಿಂದ ಪ್ರಭಾವಿತನಾದೆ ನಾನು. ಇಬ್ಬರಿಂದನೂ ಪ್ರಭಾವಿತನಾದೆ. ನೀವು ಲಂಕೇಶ್ ಅವರಿಂದ, ಪುಟ್ಟಣ್ಣ ಕಣಗಾಲಿಂದ. ಲಂಕೇಶ್ ಅವರಿಂದ ನೀವು ಆಧುನಿಕ ವಿಚಾರಗಳತ್ತ ಹೇಗೆ ಹೋಗಬೇಕು ಅನ್ನೋದೊಂದು, ಪುಟ್ಟಣ್ಣ ಕಣಗಾಲ್ ಅವರಿಂದ ಒಂದು ಕೌಟುಂಬಿಕ ಬಾಂಧವ್ಯ ಹೇಗಿರಬೇಕು ಅನ್ನೋದೊಂದು, ಆ ಥರ ಇದರಲ್ಲಿದೆ. ಅದು ಅತಿ ಹೆಚ್ಚು ಪ್ರಭಾವ ಬೀರಿರೋದ್ರಿಂದ ನಾವು ಅದನ್ನು ತೆರೆ ಮೇಲೆ ನೋಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ. ಹೌದು.